ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನಿಮಗೆ ಹೇಳೋಕೊಟ್ಟಿರೋ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದು ನಮ್ಮ ಗಮನಕ್ಕೂ ಕೂಡ ಬಂದಿರಲಿಲ್ಲ. ಟ್ರಂಪ್ನ ಎಲ್ಲ ಬೇರೆ ಬೇರೆ ವಿಷಯಗಳ ನಡುವೆ ಇದು ಯಾರ ಕಣ್ಣಿಗೂ ಬೀಳದೆ ಹಾಗೆ ಉಳಿದುಕೊಂಡು ಬಿಡ್ತು. ನೋಡಿ, ಬಾಂಗ್ಲಾದೇಶದ ಒಳಗೆ ಈಸ್ಟ್ ಪಾಕಿಸ್ತಾನದ ಒಳಗೆ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ CIA ಏಜೆಂಟನ್ನು ಅಮಾನುಷ್ಯವಾಗಿ ಹಲಾಲ್ ಮಾಡಲಾಗಿದೆ. ಹತ್ಯೆ ಮಾಡಿದ್ದಾರೆ. ಪ್ರಪಂಚದ ಗ್ರೇಟೆಸ್ಟ್ ಗುಪ್ತಚರ ಇಲಾಖೆಯ ಏಜೆಂಟನ್ನು ಬಾಂಗ್ಲಾದೇಶದಲ್ಲಿ ಕೊಂದವ್ರು ಯಾರು ಹಾಗಾದ್ರೆ? ಅಜಿತ್ ದೋವಲ್ ಆಟ ಏನಾದರೂ ಶುರು ಮಾಡ್ಕೊಂಡ್ರ? ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳ ಬಗ್ಗೆ ಇವತ್ತು ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಟ್ರಂಪ್ನ ಈ ಟ್ಯಾರಿಫ್ನ ವಿಷಯಗಳ ಮಧ್ಯೆ ಬಾಂಗ್ಲಾದೇಶದಲ್ಲಿ ನಡೆದ ಈ ಇನ್ಸಿಡೆಂಟ್ ಎಲ್ಲೂ ಹೆಡ್ಲೈನ್ನಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಇಂಥದ್ದೊಂದು ದೊಡ್ಡ ವಿಷಯ ಹೇಗೆ ಮರೆಯಾಗ್ಬಿಡ್ತು ಅನ್ನೋದೇ ಆಶ್ಚರ್ಯ. ನೋಡಿ, ಅಮೇರಿಕಾದ ಒಬ್ಬ ಹಾಲಿ ಆಫೀಸರ್, ಅಂದರೆ ಇನ್ನೂ ಕೂಡ ಅಮೇರಿಕಾ ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದವರು, ಆ ಆಫೀಸರ್ ಬಾಂಗ್ಲಾದೇಶಕ್ಕೆ ಬಿಸ್ನೆಸ್ ಟ್ರಿಪ್ಗೆ ಅಂತ ಬಂದಿದ್ರು. ಇದೇನಪ್ಪ ಇದು? ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸ್ತಿರೋ ಅಧಿಕಾರಿ ಬಿಸ್ನೆಸ್ ಟ್ರಿಪ್ಗೆ ಅಂತ ಯಾಕೆ ಬರ್ತಾರೆ? ತುಂಬ ಅನುಮಾನ ಮೂಡುತ್ತೆ. ಅಂತಹ ಬಿಸ್ನೆಸ್ ಆದರೂ ಏನಿರುತ್ತೆ ಅಂತ. ಆದರೆ ಅಮೇರಿಕಾ ಈಗ ಹೇಳ್ಕೊಳ್ತಾ ಇರೋದು ಇವರು ಬಂದಿದ್ದು ಬಿಸ್ನೆಸ್ ಟ್ರಿಪ್ಗೆ ಅಂತ. ಆದರೆ ಅಲ್ಲಿ ಕೂತ್ಕೊಂಡು ಬೇರೇನೋ ಮಾಡ್ತಾಯಿದ್ರು, ಅಲ್ಲಿ ಏನೋ ನಡೀತಾ ಇತ್ತು. ಬಾಂಗ್ಲಾದೇಶದ ಚಟ್ಟೋಗಾಮ್ ಟ್ಯಾಕ್ಸಿಸ್ ಬಜಾರ್ ಅನ್ನೋ ಏರಿಯಾದಲ್ಲಿನ ವೆಸ್ಟರ್ನ್ ಅನ್ನೋ ಹೋಟೆಲ್ನಲ್ಲಿ 4 ತಿಂಗಳಿಂದ ಉಳಿದುಕೊಂಡಿದ್ರು. ಅಮೇರಿಕಾದ ಏಜೆಂಟ್ಗಳು, CIA ಏಜೆಂಟ್ಗಳು ತುಂಬ ಮಂದಿ ಅಲ್ಲೇ ವಾಸವಾಗಿದ್ರು. ಕಮಾಂಡೋಗಳು ಕೂಡ ಇರ್ತಾರೆ. ಇಂಟ್ರೆಸ್ಟಿಂಗ್ ಏನಂದರೆ, ಈ ಆಫೀಸರ್ಗಳು ವೆಸ್ಟರ್ನ್ ಹೋಟೆಲ್ನಲ್ಲಿ ನಿಗೂಢವಾಗಿ ಹತ್ಯೆ ಆಗಿಬಿಡ್ತಾರೆ. ಆದರೆ ಅಲ್ಲಿ ಅವರ ಪೋಸ್ಟ್ ಮಾರ್ಟಮ್ ಕೂಡ ಆಗೋದಿಲ್ಲ. ಯಾಕಂದರೆ ಬಾಂಗ್ಲಾದೇಶ ಸರ್ಕಾರಕ್ಕೆ ಅಮೇರಿಕನ್ ಎಂಬಸಿ ಅವರು ಒಂದು ಲೆಟರ್ ಬರೀತಾರೆ, ಅವರ ಪೋಸ್ಟ್ ಮಾರ್ಟಮನ್ನು ಮಾಡಬೇಡಿ, ಆ ಬಾಡಿಗಳನ್ನು ಹಾಗೆ ನಮಗೆ ಕೊಟ್ಬಿಡಿ ಅಂತ. ಬಾಂಗ್ಲಾದೇಶ ಸರ್ಕಾರ ಹಾಗೆ ಮಾಡುತ್ತೆ. ಮೃತದೇಹವನ್ನು ಹಾಗೆ ಅಮೇರಿಕಾಗೆ ಕಳಿಸ್ಕೊಡುತ್ತೆ. ಜೊತೆಗೆ ನ್ಯಾಚುರಲ್ ಡೆತ್ ಅಂತಲೂ ಬರೆಯಲಾಗುತ್ತೆ. ಆದರೆ ರಿಪೋರ್ಟ್ಗಳ ಪ್ರಕಾರ ಈ ಅಧಿಕಾರಿಗಳಿಗೆ ವಿಷ ಕೊಟ್ಟು ಸಾಯಿಸಲಾಗಿದೆ. ಅಮೇರಿಕಾಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈ ಅಧಿಕಾರಿಗಳು ಹೇಗೆ ಸತ್ತಿದ್ದಾರೆ, ಯಾಕೆ ಸತ್ತಿದ್ದಾರೆ, ಯಾರು ಸಾಯಿಸಿದ್ದಾರೆ ಅಂತ. ಆದರೆ ಈಗ ಅನುಮಾನ ಮೂಡೋದು ಯಾರ ಮೇಲೆ ಹೇಳಿ? ಅಫ್ಕೋರ್ಸ್ ಭಾರತದ ಮೇಲೆ. ಭಾರತ ಹಾಗೂ ಅಮೇರಿಕಾದ ನಡುವೆ ಈಗೊಂಥರ ಟ್ಯಾರಿಫ್ ಯುದ್ಧ ಶುರುವಾಗಿದೆ. ಸೊ ಅದೇ ಸಿಟ್ಟಿನಲ್ಲಿ ಭಾರತ ಏನಾದರೂ ಹೀಗೆ ಮಾಡ್ತಾ? ಇದನ್ನು ಪಾಕಿಸ್ತಾನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ತುಂಬ ಎನ್ಕ್ಯಾಶ್ ಮಾಡ್ಕೊಂಡಿದೆ. ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳಲ್ಲಿ ಆರೋಪ ಮಾಡ್ತಾ ಇದ್ದಾರೆ, ಭಾರತವೇ ಈ ಕೆಲಸ ಮಾಡಿದೆ ಅಂತ. ಈ ಆಫೀಸರ್ಸ್ ಸಾಯೋದಕ್ಕೂ ಮುನ್ನ ಭಾರತದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಂತಹ ಸ್ಟೂಡೆಂಟ್ಗಳನ್ನು ಭೇಟಿಯಾಗಿ ಬಂದಿದ್ರಂತೆ. ಭಾರತದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದ, ಮೆರವಣಿಗೆ ಮಾಡಿಕೊಂಡು ಅಲ್ಲಿದ್ದ ಹಿಂದೂಗಳಿಗೆ ಹಿಂಸೆ ಮಾಡ್ತಿದ್ದ ಸ್ಟೂಡೆಂಟ್ಗಳನ್ನು ಈ ಅಮೇರಿಕನ್ ಮಿಲಿಟರಿ ಆಫೀಸರ್ಸ್ ಭೇಟಿ ಮಾಡಿ ಮಾತುಕತೆ ನಡೆಸ್ತಾರೆ. ಅದಾದ ಮೇಲೆ ಈ ಅಧಿಕಾರಿಗಳ ಹತ್ಯೆ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಭಾರತವೇ ಇವರನ್ನು ಹತ್ಯೆ ಮಾಡಿಸಿದೆ ಅಂತ ಪಾಕಿಸ್ತಾನ ಮಾಡ್ತಿರೋ ಆರೋಪ ಇರ್ಬೋದಾ? ಹಾಗಾದರೆ ದೋವೆಲ್ ಅವರೇನಾದರೂ ಆಟ ಶುರು ಮಾಡಿಕೊಂಡ್ರ? ಇದರ ನಡುವೆ ಇನ್ನೊಂದು ನರೇಟಿವ್ ಕೂಡ ಇದೆ, ಚೀನಾ ಇವರನ್ನು ಸಾಯಿಸಿದೆ ಅಂತ. ಯಾಕಂದರೆ ಮಯನ್ಮಾರ್ನ ಫಾಕ್ಸಸ್ ಬಜಾರ್, ಜೋರ್ಗಾಂವ್ ಗಿಲ್ ಪ್ರಾಂತ್ಯ ಹಾಗೂ ಭಾರತದ ನಾಗಾಲ್ಯಾಂಡ್ವರೆಗೂ ಕೂಡ ಒಂದು ಕ್ರಿಶ್ಚಿಯನ್ ದೇಶವಾಗಿ ಮಾಡೋದಕ್ಕೆ ಇವರು ಹೊರಟಿದ್ರು. ಜೊತೆಗೆ ಹತ್ಯೆಯಾಗಿರುವಂತಹ ಈ ಆಫೀಸರ್ಸ್ ಇವರು ಶೇಖ್ ಹಸೀನಾರ ಅಧಿಕಾರ ಬದಲಾವಣೆಯಲ್ಲಿ ತುಂಬ ದೊಡ್ಡ ಪಾತ್ರವನ್ನು ವಹಿಸಿದ್ರು, ಅದರಲ್ಲಿ ಇನ್ವಾಲ್ವ್ ಕೂಡ ಆಗಿದ್ರು. ಅದಕ್ಕಾಗಿ ಶೇಖ್ ಹಸೀನಾ ಕಡೆಯವರು ಸಾಯಿಸಿದ್ದಾರೆ ಅಂತಲೂ ಹೇಳಲಾಗ್ತಿದೆ. ಇದ್ರ ಬಗ್ಗೆ ಇನ್ನೂ ಏನೇನು ಅನುಮಾನಗಳಿದೆ ಎಲ್ಲ ಹೊರಗೆ ಬರಬೇಕು. ಸತ್ಯ ಏನು ಅಂತ ಗೊತ್ತಾಗಬೇಕು. ಸಾವಿಗೆ ನಿಜವಾದ ಕಾರಣ ಏನು ಅನ್ನೋದು ಬಯಲಾಗಬೇಕಷ್ಟೆ. ವೀಕ್ಷಕರೇ, ಸುಮಾರು 2-3 ತಿಂಗಳ ಹಿಂದೆ ಅಮೇರಿಕಾದ ಎಂಬಸಿಗೆ
ಗುಪ್ತಚರ ಇಲಾಖೆಯಿಂದ ಮಾಹಿತಿ ಬಂದಿತ್ತೊಂದು. ಅಮೆರಿಕದ ಎಂಬಸಿ ಮೇಲೆ ಅಟ್ಯಾಕ್ ಆಗಲಿದೆ ಅಂತ. ಈ ವಿಷಯವಾಗಿ 6 ಜನ ಉಗ್ರರನ್ನ ಬಾಂಗ್ಲಾದೇಶದ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ರು. ಈಗ ಆ ಆಫೀಸರ್ಸ್ ಹತ್ಯೆಯನ್ನ ನ್ಯಾಚುರಲ್ ಡೆತ್ ಅಂತ ಮಾಡಲಾಗಿದೆ. ಇನ್ನೂ ಇದ್ರ ಬಗ್ಗೆ ತನಿಖೆ ಆಗುತ್ತಾ ಆಗಲ್ವಾ ಅಂತ ನೋಡಬೇಕು. ಆದರೆ ಇಲ್ಲಿ ಈ ಘಟನೆ ಭಾರತಕ್ಕೆ ಒಂದು ತಲೆನೋವಾಗ್ಬಿಟ್ಟಿದೆ. ಯಾಕಂದರೆ ಭಾರತದ ಮೇಲೆ ಅಮೇರಿಕಾದ CIA ಅಧಿಕಾರಿಗಳ ಹತ್ಯೆ ಆರೋಪ ಬಂದಿದೆ. ಆದರೆ ಇನ್ನೊಂದನ್ನು ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. CIA ಆಂತರಿಕ ವಿಷಯಕ್ಕೆ ಅಮೇರಿಕಾವೇ ಹತ್ಯೆ ಮಾಡಿಸಿದ್ರೂ ಆಶ್ಚರ್ಯ ಪಡಬೇಕಿಲ್ಲ. ಆ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಯಾಕಂದರೆ ಯಾವುದೋ ದೇಶದಲ್ಲಿ ತಮ್ಮ ಮಿಲಿಟರಿ ಆಫೀಸರ್ಸನ್ನು ಅಂದರೆ CIA ಏಜೆಂಟನ್ನು ಹತ್ಯೆ ಮಾಡಿದ್ರು ಕೂಡ ಸುಮ್ಮನೆ ಕೂರುವಂಥ ದೇಶ ಅಲ್ಲ ಅಮೇರಿಕ. ಮೌನವಾಗಿ ಅದನ್ನು ನೋಡ್ತಿದೆ ಅಂದರೆ ಸಮಸ್ಯೆ ಇರೋದು ಅವರಲ್ಲೇ. ಒಬ್ಬ ಸೇವೆ ಸಲ್ಲಿಸ್ತಿದ್ದ ಮಿಲಿಟರಿ ಆಫೀಸರ್ಸ್ ಬಿಸ್ನೆಸ್ ಟ್ರಿಪ್ ಅಂತ 4 ತಿಂಗಳಿಂದ ಬಾಂಗ್ಲಾದೇಶದಲ್ಲಿ ಏನು ಮಾಡ್ತಾ ಇದ್ರು? ಹಾಗಾದರೆ ಇವರನ್ನು ಹತ್ಯೆ ಮಾಡೋದ್ರಿಂದ ಯಾರಿಗೆ ಲಾಭ? ಭಾರತ ಅಂತೂ ಖಂಡಿತ ಇದರಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಇದು ಕೇವಲ ಪಾಕಿಸ್ತಾನ ಮಾಡಿರೋ ಆರೋಪ ಅಷ್ಟೇ. ನಮ್ಮ ತಂಟೆಗೆ ಬರೋವರೆಗೂ ಭಾರತ ಯಾರನ್ನೂ ಕೂಡ ಕೆಣ್ಕೊಂಡು ಹೋಗೋದಿಲ್ಲ, ಅದಂತೂ ಸತ್ಯ. ನೋಡಿ, ಚೀನಾ ಮತ್ತು ಅಮೇರಿಕಾಗೆ ಈ ಬಾಂಗ್ಲಾದೇಶ ಅನ್ನೋದು ಒಂಥರ ಪ್ಲೇ ಗ್ರೌಂಡ್ ಇದ್ದಂಗೆ. ಇವರ ಎಲ್ಲ ಷಡ್ಯಂತ್ರ, ಪಿತೂರಿ, ಆಟಗಳು ನಡೆಯೋದು ಇಲ್ಲೇನೆ. ಚೈನಾ ಬಾಂಗ್ಲಾದೇಶವನ್ನು ಕಂಟ್ರೋಲ್ ಮಾಡೋದಕ್ಕೆ ಹೊರಟಿದೆ. ಇಂಟ್ರೆಸ್ಟಿಂಗ್ ಏನಂದರೆ CIA ಏಜೆಂಟ್ಗಳನ್ನು ಚೈನೀಸ್ ಸಾಯಿಸ್ತಾರೆ, ಚೈನಾದ ಏಜೆಂಟ್ಗಳನ್ನು CIA ಏಜೆಂಟ್ಗಳು ಸಾಯಿಸ್ತಾರೆ. ಭಾರತ ಈ ಗೇಮನ್ನು ಜಸ್ಟ್ ಎಂಜಾಯ್ ಮಾಡ್ತಾ ಇದೆ ಅಷ್ಟೇ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.